ಎಲ್ಲರಿಗೂ ನಮಸ್ಕಾರ. ಇಬ್ಬರ ಜಗಳ ಮೂರನೆಯವರೆಗೆ ಲಾಭ. ಈ ಗಾದೆ ಮಾತಿನ ವಿವರಣೆ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಪೀಠಿಕೆ: ಭಾಷೆ ಇಲ್ಲದೆ ಜನಾಂಗ ಹೇಗೆ ಇಲ್ಲವೋ ಹಾಗೆ ಗಾದೆ ಇಲ್ಲದೆ ಭಾಷೆ ಇಲ್ಲ. ಭಾಷೆ ಇಲ್ಲದೆ ಜನಾಂಗ ಹೇಗೆ ಇಲ್ಲವೋ ಹಾಗೆ ಗಾದೆ ಇಲ್ಲದೆ ಭಾಷೆ ಇಲ್ಲ. ಕನ್ನಡ ಭಾಷೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಗಾದೆಗಳಿವೆ. ಈ ರೀತಿಯಾಗಿ ನಾವು ಮೊದಲನೇದಾಗಿ ಪೀಠಿಕೆ ಬರೆದು ಆಮೇಲೆ ವಿವರಣೆ ಮತ್ತು ಉಪಸಂಹಾರ ಅಂತ ಬರೆದ್ರೆ ಆ ಗಾದೆ ಮಾತಿಗೆ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ. ಅದೇ ರೀತಿಯಾಗಿ ನಾನು ಒಂದು ಇಲ್ಲಿ ಪೀಠಿಕೆ ಬರೆದಿದ್ದೇನೆ ನೋಡಿ. ಭಾಷೆ ಇಲ್ಲದೆ ಜನಾಂಗ ಹೇಗೆ ಇಲ್ಲವೋ ಹಾಗೆ ಗಾದೆ ಇಲ್ಲದೆ ಭಾಷೆ ಇಲ್ಲ. ಕನ್ನಡ ಭಾಷೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಗಾದೆಗಳಿವೆ. ವಿವರಣೆ: ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಈ ಗಾದೆ ಮಾತು ನೀತಿ ಬೋಧಕವಾದದ್ದು. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಈ ಗಾದೆ ಮಾತು ನೀತಿ ಬೋಧಕವಾದುದು. ಇಬ್ಬರು ಏನೇ ಕಾರಣಕ್ಕೂ ಜಗಳವಾಡಲಿ ಅವರಿಬ್ಬರಿಗೂ ಅದರಿಂದ ಉಪಯೋಗಕ್ಕಿಂತ ಹಾನಿಯೇ ಜಾಸ್ತಿ. ಇಬ್ಬರು ಏನೇ ಕಾರಣಕ್ಕೆ ಜಗಳವಾಡಲಿ ಅವರಿಬ್ಬರಿಗೂ ಅದರಿಂದ ಉಪಯೋಗಕ್ಕಿಂತ ಹಾನಿಯೇ ಜಾಸ್ತಿ. ನಿಜವಾದ ಲಾಭ ಪಡೆಯುವವರು ಬೇರೆಯವರೇ ಎಂಬುದು ಶತಸಿದ್ಧ. ನಿಜವಾದ ಲಾಭ ಪಡೆಯುವವರು ಬೇರೆಯವರೇ ಎಂಬುದು ಶತಸಿದ್ಧ. ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಇದನ್ನು ತಿಳಿಸಿ ಹೇಳಲು ಬೆಕ್ಕು ಮತ್ತು ಮಂಗದ ಕಥೆಯನ್ನು ಹೇಳುತ್ತಾರೆ. ಚಿಕ್ಕಂದಿನಿಂದಲೇ ಅಂದರೆ ನೀವು 3-4ನೇ ತರಗತಿ ಇದ್ದಾಗ ನೀವು ಕತೆ ಕೇಳಬಹುದು. ಬೆಕ್ಕು ಮತ್ತು ಮಂಗನ ಕತೆ ಅಂದರೆ ಜೋಡಿ ಬೆಕ್ಕುಗಳಿದ್ದವು. ಜೋಡಿ ಬೆಕ್ಕುಗಳು ಕೂಡಿಕೊಂಡು ಬೆಣ್ಣೆ ಕಡೆಗೆ ತಂದವು. ತನಗೆ ಹೆಚ್ಚು ಎನ್ನುತ್ತಾ ಜಗಳ ಕಾದವು. ಆಗ ಮಂಗ ಬಂದು ಏನು ಮಾಡುತ್ತೆ, ನಾನು ನಿಮಗೆ ಬೆಣ್ಣೆಯನ್ನು ಸಮಪಾಲು ಮಾಡುತ್ತೇನೆ ಎಂದು ತಕ್ಕಡಿ ತರಿಸಿ ಆಗ ಈ ಕಡೆ ಹೆಚ್ಚಾಗಿದೆ ಅಂತ ಗುಳುಂ ನುಂಗುತ್ತಾ ಎಲ್ಲ ಬೆಣ್ಣೆಯನ್ನು ಪೂರ್ತಿಯಾಗಿ ಮುಗಿಸುತ್ತೆ. ಆಗ ಬೆಕ್ಕುಗಳಿಗೆ ಏನು ಸಿಗದೆ ಸಪ್ಪೆ ಮಾರಿ ಹಾಕಿ ಕುಂಡಿರುತ್ತವೆ. ಆಗ ಬೆಕ್ಕುಗಳನ್ನುತ್ತವೆ ಇಬ್ಬರ ಜಗಳ ಮೂರನೆಯವರೆಗೆ ಲಾಭ ಅಂತ. ಆ ಕಥೆಯನ್ನು ನೀವೆಲ್ಲರೂ ಚಿಕ್ಕಂದಿಲ್ಲಿದ್ದಾಗ ಕೇಳಿರ್ತಾರೆ. ಅದೇ ರೀತಿಯಾಗಿ ಈ ಗಾದೆ ಮಾತಿನ ಒಂದು ಅರ್ಥವಿದೆ. ಉಪಸಂಹಾರ: ಹೀಗೆ ಜೀವನದಲ್ಲಿ ಇಬ್ಬರು ಯಾವುದೇ ವಿಷಯಕ್ಕಾಗಲಿ ಶಾಂತಿ ಸಮಾಧಾನಗಳಿಂದ ತಮ್ಮಲ್ಲಿಯೇ ಇತ್ಯರ್ಥವನ್ನು ಮಾಡಿಕೊಳ್ಳದಿದ್ದರೆ ಅವರು ಸಂಪೂರ್ಣ ಲಾಭವನ್ನು ಮೂರನೆಯವರು ಪಡೆಯುತ್ತಾರೆ. ಕೋರ್ಟು ಮೆಟ್ಟಿಲು ಹತ್ತಿದವರು ಕತೆ ಇಷ್ಟೇ. ಮಧ್ಯದಲ್ಲಿರುವ ಲಾಯರ್ ಫೀಸ್ ಮೂಲಕ ಇಬ್ಬರನ್ನು ಶೋಷಿಸುತ್ತಾನೆ. ಇಂಥ ಸಂದರ್ಭದಲ್ಲಿ ಈ ಗಾದೆ ಹುಟ್ಟಿತೆನ್ನಬಹುದು. ಕೋರ್ಟು ಮೆಟ್ಟಿಲು ಹತ್ತಿದವರ ಕಥೆಯೂ ಇಷ್ಟೇ. ಮಧ್ಯದಲ್ಲಿರುವ ಲಾಯರ್ ಫೀಸ್ ಮೂಲಕ ಇಬ್ಬರನ್ನು ಶೋಷಿಸುತ್ತಾನೆ. ಇಂಥ ಸಂದರ್ಭದಲ್ಲಿ ಈ ಗಾದೆ ಹುಟ್ಟಿತೆನ್ನಬಹುದು. ಇಬ್ಬರ ಜಗಳ ಮೂರನೆಯವರೆಗೆ ಲಾಭ ಎಂಬ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.